ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಡೇ 7ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಬೇಗ ಎದ್ದು ನಾನು ಹೊರಟಿದ್ದೆ, ನಮ್ಮ ಅಣ್ಣನ ಅಂಗಡಿ ಹತ್ರ ಹೊರಟೆ. ಯಾಕಂದರೆ ನಮ್ಮ ಅಣ್ಣನ ಮಾತಾಡ್ಸ್ಕೊಂಡು ಹಂಗೆ ಬೆಳಗ್ಗೆ ತಿನ್ನೋಕೆ ಏನೂ ಇರಲಿಲ್ಲ ಅಂತ ಪಚ್ಚಬಾಳೆಹಣ್ಣು ತಗೊಳ್ಳೋದಂತ ಹೋಗಿದೆ. ಒಂದು 4 ಪಚ್ಚಬಾಳೆಹಣ್ಣು ತಗೊಂಡಿದ್ದೆ. ಅಣ್ಣ ಹತ್ರ ತೂಕ ಹಾಕಿ, ಅಣ್ಣ ಎಷ್ಟು ಅಂತ ಅಮೌಂಟ್ ಕೇಳಿ ಅಮೌಂಟ್ ಕೊಟ್ಟೆ. ಅವಾಗ ನಮ್ಮ ಅಣ್ಣ ನನಗೆ ಯೂಟ್ಯೂಬರ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಿದ್ರು. ಅದನ್ನು ಕೇಳಿಸ್ಕೊಂಡು ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ. ನಮ್ಮ ಹುಡುಗನ ಸಾರಮೇಶ್ ಚೌಟ್ರಿ ಹತ್ರ ಸರ್ಕಲಲ್ಲಿ ಇರೋಕ್ಕೆ ಹೇಳಿದೆ. ಅಲ್ಲಿಗೆ ಹೋಗಿ ನೋಡಿದ್ದೀನಿ, ಅವ್ನು ಯಾವುದೋ ಬಟ್ಟೆ ವ್ಯಾಪಾರ ಮಾಡ್ತಿರೋ ಅಲ್ಲಿ ಪಕ್ಕದಲ್ಲಿ ನಿಂತಿದ್ದ. ಅವನು ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಹೊರಟೆ. ಹೊರಡೋದಾರಿಲ್ಲಿ ಅವನ ನಾಷ್ಟ ಆಯ್ತು ಅಂತೆಲ್ಲ ಕೇಳಿದೆ. ಅದಾದ ನಂತರ ಅಲ್ಲಿಂದ ನಾವು ಓಡಬೇಕಾಗಿದೆ ಉದ್ಬೂರ್ಗೆ. ಹೋಗೋದಾರಿಲ್ಲಿ ಲಾಂಗ್ ಇರೋದ್ರಿಂದ ಪೆಟ್ರೋಲ್ ಯಾವುದಕ್ಕೂ ಕಮ್ಮಿ ಇತ್ತು ಗಾಡೀಲಿ. ಅದಕ್ಕೆ ಒಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗೆ ಅಲ್ಲಿಂದ ಹೊರಡ್ಬೇಕಾದ್ರೆ ನಮ್ಮ ರೈಟ್ ಸೈಡಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಇತ್ತು. ಹೋಗೋದ ಅಂತ ಅಂದ್ಕೊಂಡು ಕೆಲಸ ಟೈಮ್ ಆದ್ರಿಂದ ಅಲ್ಲಿಗೆ ಹೋಗಲಿಲ್ಲ. ಉದ್ಬೂರು ರೋಡ್ ಹೊರಟು ಊರೊಳಗಡೆಗೆ. ಬಟ್ ರೋಡು ಅಷ್ಟೊಂದೇನು ನೀಟಾಗಿರಲಿಲ್ಲ ಫ್ರೆಂಡ್ಸ್, ಎಲ್ಲ ಕಿತ್ತೋಗಿತ್ತು. ಹೋಗೋದು ರೋಡಲ್ಲೆಲ್ಲ ಉಳ್ಳಿ ಈ ತಣ್ಣಿ ಎಲ್ಲದನ್ನು ಹಾಕಿ ರೋಡ್ ಮಧ್ಯೆ ಹಾಕ್ಬಿಟ್ಟಿದ್ರು. ನಮ್ಮ ಗಾಡಿಗೆ ಹೆವಿ ಹಿಂಸೆ ಇದ್ದಿತ್ತು. ಅದರ ಬೇರೆ ನಾವು ಹೋಗೋ ರೂಟಲ್ಲಿ ಇಲ್ಲಿ ಆಲ್ರೆಡಿ ನಾವು ಕೆಲಸ ಮಾಡೋಕ್ಕೆ ಹೋಗ್ತಿರೋ ಮನೇಲಿ 15 ನಾಯಿಗಳನ್ನ ಇಲ್ಲಿ ಅಕ್ಕಪಕ್ಕದಲ್ಲಿ ಕಾಡಿರೋದ್ರಿಂದ ಚಿರತೆಗಳು ತಿನ್ಕೊಂಡು ಹೋಗ್ಬಿಟ್ಟಿತ್ತು. ಅದಾದ ನಂತರ ಒಳಗಡೆ ಹೋಗಿ ಕಟಿಂಗ್ ಶುರು ಮಾಡಿ ನಾನು ಒಂದು ಕಡೆಯಿಂದ ಕಟಿಂಗ್ ಮಡಗಿದೆ. ನಮ್ಮ ಹುಡುಗ ಚಿಪ್ಪಿಂಗ್ ಮಾಡ್ಕೊಂಡು ಬಂದ. ಚಿಪ್ಪಿಂಗ್ ಮಾಡ್ತಿದ್ದಂಗೆ ಒಂದು ಕಡೆ ಕಟಿಂಗ್ ಮಾಡಿದ್ನಲ್ಲ, ಅದನ್ನೆಲ್ಲ ಒಂದು ಕಡೆಯಿಂದ ನೋಡ್ಕೊಂಡೆ ಕರೆಕ್ಟಾಗಿ ಮಾಡಿದ್ದೀನಿ ಇಲ್ವ ಅಂತ. ಅದಾದ ತಕ್ಷಣ ಪೈಪ್ ಸೆಟ್ಟಿಂಗ್ ಮಾಡಬೇಕಿತ್ತು. ಅಲ್ಲಿಂದ ಹಂಗಂಗೆ ಎಲ್ಲದನ್ನೂ ಪೈಪ್ ಸೆಟ್ಟಿಂಗ್ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ದೆ JP ನಗರ್ ಕೋರ್ಟು. ಅಲ್ಲಿ ನೋಡ್ರೆ ನಮ್ಮ ಅಣ್ಣ ಅವ್ರ ಗ್ಯಾಂಗ್ ಹಾಕೊಂಡು ಲೂಡೋ ಆಡ್ತಾ ಕೂತಿದ್ರು. ನಾವು ಒಳಗಡೆ ಹೋಗಿ ನೋಡ್ತೀವಿ, JP ನಗರದಲ್ಲಿ ಇಂಟೀರಿಯರ್ ವರ್ಕ್ ಎಲ್ಲ ನಡೀತಾ ಇತ್ತು. ಯಾವುದಕ್ಕೂ ಇರಲಿ ಒಂದು ವೀಡಿಯೋ ಅಂತ ಇಂಟೀರಿಯರ್ ಡಿಸೈನ್ ಮಾಡಿರೋದು ಎಲ್ಲದನ್ನೂ ಒಂದು ವೀಡಿಯೋ ಮಾಡ್ಕೊಂಡೆ. ಅದು ಫಸ್ಟ್ ಫ್ಲೋರ್ ಇದು ಫ್ರೆಂಡ್ಸ್. ಫಸ್ಟ್ ಫ್ಲೋರಲ್ಲಿ ಇದೊಂದು ರೂಮು. ಇದಾದ ನಂತರ ಇಲ್ಲೊಂದು ಬಾಲ್ಕನಿ ಇದೆ. ಬಾಲ್ಕನಿ ಸೀಟೌಟ್ಗೆ ಲೈಟಿಂಗ್ಸ್ ಚೆನ್ನಾಗಿ ಹಾಕಿದ್ರು. ಅದಾದ ನಂತರ ಇಲ್ಲಿ ಒಳಗಡೆ ಅಟ್ಯಾಚ್ ರೂಮ್ ವಿತ್ ಬಾತ್ರೂಮ್ ಇದು. ಇಲ್ಲಿ ನೋಡಿ, ಇದು ಬಾತ್ರೂಮು. ಇದಾದ ನಂತರ ಹೋಗಿದ್ದೆ ಸೆಕೆಂಡ್ ಫ್ಲೋರ್ಗೆ ಹೊರಟೆ. ಸೆಕೆಂಡ್ ಫ್ಲೋರ್ಗೆ ಹೊರಟಿದ್ದು ಅಲ್ಲಿ ಮಾಮೂಲಿ ಅಲ್ಲಿ ಗ್ಲಾಸಲ್ಲಿ ಬಾಲ್ಕನಿಗೆ ಡಿಸೈನ್ ಮಾಡಿದರು. ಮಾಮೂಲಿ ಗ್ಲಾಸ್ ಫಿಟ್ಟಿಂಗ್ಸ್ ಮಾಡಿದರು. ಅಲ್ಲಿಂದ ಚಾಮುಂಡಿ ಬೆಟ್ಟದ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್. ಅದಾದ ನಂತರ ಅಲ್ಲಿ ನಮ್ಮ ಪೇಂಟ್ರು ಇದ್ದರು, ಅವರು ಮಾತಾಡ್ಸ್ಕೊಂಡು ಅಲ್ಲಿಂದ ಮೇಲ್ಗಡೆ ಹತ್ತೀನಿ. ಅಲ್ಲಿ ನೋಡ್ರೆ ಸೋಲಾರ್ ಪ್ಯಾನಲ್ ಅವ್ರ ಕೆಲಸನೆಲ್ಲ ಮಾಡಿದ್ರು ಆಲ್ರೆಡಿ. ಇನ್ನೇನು ಮೊನ್ನೆದೆಲ್ಲ ಒಂದು ವೀಡಿಯೋ ಮಾಡ್ಕೊಂಡೆ. ಇಷ್ಟೇ ಫ್ರೆಂಡ್ಸ್.